ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ, ಒಟ್ಟು 32,000 ಅಂಚೆ ಇಲಾಖೆಯಲ್ಲಿ ಉದ್ಯೋಗ ಖಾಲಿ ಇದ್ದು ಆ ಹುದ್ದೆಗಳ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸಲಾಗಿದೆ. ಕೊನೆವರೆಗೂ ವಿಡಿಯೋವನ್ನು ನೋಡುವ ಮೂಲಕ ನೀವು ಕೂಡ 10ನೇ ತರಗತಿಯನ್ನು ಪಾಸಾಗಿದ್ದೀರಿ ಎಂದರೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಕೆ ಮಾಡಬಹುದು. ಭಾರತೀಯ ಅಂಚೆ ಇಲಾಖೆಯು 2024ನೇ ಸಾಲಿನಲ್ಲಿ ಹಲವಾರು ನಾನಾ ರೀತಿಯ ವಿವಿಧವಾದ ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಇದೀಗ ಪೋಸ್ಟ್ಮ್ಯಾನ್ ಆಗುವಂತಹ ಅಭ್ಯರ್ಥಿಗಳಿಗೆ ಅಧಿಸೂಚನೆಯನ್ನು ಕೂಡ ಪ್ರಕಟಣೆ ಮಾಡಿದೆ. ಈ ಒಂದು ಉದ್ಯೋಗ ಯಾವ ಹೆಸರಿನಲ್ಲಿ ಇರುತ್ತದೆ ಎಂದರೆ, ದಿನನಿತ್ಯವೂ ಕೂಡ ಅಂಚೆ ಇಲಾಖೆಯಲ್ಲಿಯೇ ಕಾರ್ಯನಿರ್ವಹಿಸಬೇಕೆಂಬ ಕೆಲಸವನ್ನು ಈ ವ್ಯಕ್ತಿಗಳು ಪಡೆದುಕೊಂಡು ದಿನನಿತ್ಯವೂ ಕೂಡ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. ಹಾಗೂ ಸಾಕಷ್ಟು ಸಾವಿರಾರು ಹುದ್ದೆಗಳು ಪೋಸ್ಟ್ಮ್ಯಾನ್ ಹುದ್ದೆಗಳಾಗಿ ಭರ್ತಿಯಾಗುತ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಭಾರತೀಯ ಅಂಚೆ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷರು ಕೂಡ ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ ಹಾಗೂ ಇನ್ನಿತರ ಅಂಚೆ ಇಲಾಖೆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳಿಗೆ ಇರಬೇಕಾದಂತಹ ಶೈಕ್ಷಣಿಕ ಅರ್ಹತೆಗಳಿವು. 10ನೇ ತರಗತಿ ಪಾಸಾಗಿದ್ದರೆ ಸಾಕು, ನಿಮಗೆ ಈ ಒಂದು ಉದ್ಯೋಗ ನೇಮಕಾತಿ ಕೂಡ ಆಗುತ್ತದೆ. ಯಾವುದೇ ರೀತಿಯ ಪರೀಕ್ಷೆಯೂ ಕೂಡ ಈ ಉದ್ಯೋಗಕ್ಕೆ ಅನ್ವಯವಾಗುವುದಿಲ್ಲ. ಮೆರಿಟ್ ಲಿಸ್ಟ್ ಬಿಡುಗಡೆಯಾಗುವ ಮುಖಾಂತರ ಈ ಹುದ್ದೆಗಳು ನೇಮಕಾತಿ ಕೂಡ ಆಗುತ್ತವೆ. ನೀವು ಬಯಸುವಂತಹ ಸ್ಥಳದಲ್ಲಿಯೇ ಈ ಹುದ್ದೆಗಳು ಪೋಸ್ಟಿಂಗ್ ಕೂಡ ಆಗುತ್ತವೆ. ಹೆಚ್ಚಿನ ಸಾಧ್ಯತೆ ಕರ್ನಾಟಕದಲ್ಲಿಯೇ ಪೋಸ್ಟಿಂಗ್ ಆಗಬಹುದೆಂದು. ಅಭ್ಯರ್ಥಿಗಳ ವಯೋಮಿತಿ ಹೀಗಿರಬೇಕು: 18ರಿಂದ 40 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ವಯೋಮಿತಿಯ ಸಡಿಲಿಕೆ ಕೂಡ ಇರುತ್ತದೆ. SC/ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ಈ ಒಂದು ವಯೋಮಿತಿ ಸಡಿಲಿಕೆಯ ಆಧಾರದ ಮೇಲೂ ಕೂಡ ನೀವು ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ ಸೇರಿಕೊಳ್ಳಬಹುದು. ಪ್ರತಿ ತಿಂಗಳು ಕೂಡ 12ರಿಂದ 14,000ವರೆಗೆ ಸಂಬಳವನ್ನು ನೀಡಲಾಗುತ್ತದೆ. ಅರ್ಜಿ ಶುಲ್ಕದ ಮಾಹಿತಿ ಹೀಗಿದೆ: ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ SC/ST ವರ್ಗದ ಅಭ್ಯರ್ಥಿಗಳಿಗೆ ಈ ಒಂದು ಶುಲ್ಕ ಅನ್ವಯವಾಗುವುದಿಲ್ಲ. ಅಂದರೆ ಅವರು ಯಾವುದೇ ರೀತಿಯ ಹಣವನ್ನು ಪಾವತಿಸಬೇಕಿಲ್ಲ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಇನ್ನಿತರ ಬೇರೆ ವರ್ಗದ ಅಭ್ಯರ್ಥಿಗಳು ಕೂಡ 100 ರು ಹಣವನ್ನು ಅರ್ಜಿ ಶುಲ್ಕವಾಗಿ ಪಾವತಿ ಮಾಡಬೇಕು. ಇದು ಕೂಡ ಆನ್ಲೈನ್ ಪೇಮೆಂಟ್ನಿಂದಲೇ ಮಾಡಬೇಕಾಗುತ್ತದೆ. ಅರ್ಜಿ ಸಲ್ಲಿಕೆಯ ಮಾಹಿತಿ ಹೀಗಿದೆ: ಅಂಚೆ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಭೇಟಿ ನೀಡಲು ಗೂಗಲ್ನಲ್ಲಿ ಸರ್ಚ್ ಮಾಡುವ ಮುಖಾಂತರ ಅಂಚೆ ಇಲಾಖೆ ವೆಬ್ಸೈಟ್ಗೆ ಭೇಟಿ ನೀಡಿ, ಬಳಿಕ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಆನಂತರ ಅರ್ಜಿಯನ್ನು ಕೂಡ ಆನ್ಲೈನ್ನಲ್ಲಿಯೇ ಸಲ್ಲಿಕೆ ಮಾಡಬಹುದು. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಉದ್ಯೋಗಗಳ ಬಗ್ಗೆ ಹಾಗೂ ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.